ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಯಲಹಂಕದ ಅಟ್ಟೂರು ಲೇಔಟ್ ಬಳಿ ಇರುವಂತಹ ಐತಿಹಾಸಿಕ ಪ್ರಸಿದ್ಧ ವಿಶ್ವನಾಥ ದೇವಸ್ಥಾನವೂ ಕೂಡ ನೀರಿನಿಂದ ಮುಳುಗಿರುವಂತದ್ದು. ಅಂದ್ರೆ ರಾತ್ರಿ ಸುರಿದಂತಹ ಮಳೆ ಯಾವ ರೀತಿ ಚಿತ್ರಣ ಇದೆ ಅನ್ನೋದನ್ನ ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ದೀಪಕ್ ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಿರುವಂತದ್ದು. ಅಂದ್ರೆ ಇಡೀ ಅಟ್ಟೂರು ಲೇಔಟ್ ನ ಈ ಐತಿಹಾಸಿಕ ಪ್ರಸಿದ್ಧ ವಿಶ್ವನಾಥ ದೇವಸ್ಥಾನ ಏನಿದೆ ನೀರಿನಿಂದ ಮುಳುಗಡೆ ಆಗಿದೆ. ಅಂದ್ರೆ ಇದೇ ಮೊದಲ ಬಾರಿಗೆ ಈ ರೀತಿ ದೇವಸ್ಥಾನ ನೀರಿನಿಂದ ಮುಳುಗಡೆ ಆಗಿರುವಂತದ್ದು. ಈ ದೇವಸ್ಥಾನ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿನ ಭಕ್ತಾದಿಗಳು ಹೇಳ್ತಿದ್ರು, ಮಾಹಿತಿಯನ್ನ ಕೊಡ್ತಾ ಇದ್ರು. ಇಡೀ ದೇವಸ್ಥಾನದಲ್ಲಿ ಚೇರ್ಗಳಿರ್ಬೋದು ಎಲ್ಲವೂ ಕೂಡ ನೀರಿನಲ್ಲಿ ತೇಲ್ತಿರುವಂತಹ ಒಂದು ದೃಶ್ಯವು ಇಲ್ಲಿ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಯಾಕಂದ್ರೆ ಅಲ್ಲಿರುವಂತಹ ಬಿಂದಿಗೆ ಇರ್ಬೋದು, ಚೇರ್ ಇರ್ಬೋದು, ಮತ್ತೆ ದೇವಸ್ಥಾನಕ್ಕೆ ಬಳಸುವಂತಹ ವಸ್ತುಗಳು ಎಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇತ್ತ. ಅಂದ್ರೆ ಈ ಹಿಂದೆ ಇಲ್ಲಿ ಏನು ನೀರು ಎಷ್ಟೇ ಮಳೆ ಬಂದ್ರೂ ಕೂಡ ಹೋಗೋದಕ್ಕೆ ಒಂದು ಜಾಗ ಇತ್ತು. ಆದ್ರೆ ಪಕ್ಕದಲ್ಲಿ ಒಂದು ಕಾಲುವೆಯನ್ನ ಮಾಡ್ತಿರೋದ್ರಿಂದ ನೀರು ಹೋಗೋದಕ್ಕೂ ಕೂಡ ಒಂದು ಜಾಗ ಇಲ್ಲ. ಅಂದ್ರೆ ಮಳೆ ನಿಂತು ಸುಮಾರು 3 ರಿಂದ 4 ಗಂಟೆ ಕಳೆದಿದೆ. ಈಗಿದ್ರು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಇನ್ನು ನೀರು ಕಡಿಮೆ ಆಗಿಲ್ಲ. ಇವತ್ತು ಒಂದು ವೇಳೆ ನೈಟ್ ಮತ್ತೆ ಮಳೆ ಬಂದ್ರೆ ಸಾಕಷ್ಟು ಅವಾಂತರ ಇಲ್ಲಿ ಸೃಷ್ಟಿಯಾಗೋದಂತೂ ಖಂಡಿತ. ಯಾಕಂದ್ರೆ ಮತ್ತಷ್ಟು ಒಂದು ದೇವಸ್ಥಾನ ಮುಳುಗಡೆ ಆಗತ್ತೆ. ಯಾಕಂದ್ರೆ ನೀರು ಹೋಗೋದಕ್ಕೆ ಸ್ವಲ್ಪವೂ ಕೂಡ ಜಾಗ ಇಲ್ಲ. ಇವತ್ತು ಒಂದು ವೇಳೆ ಮತ್ತೆ ಮಳೆ ಬಂದ್ರೆ 3 ರಿಂದ 4 ಗಂಟೆ ಆಗಿದೆ. ಮಳೆ ನಿಂತು ಬಿಡು ಕೊಟ್ಟಿದ್ರು ಕೂಡ ನೀರು ಖಾಲಿಯಾಗಿಲ್ಲ. ಒಂದು ವೇಳೆ ಮತ್ತೆ ಪುನಃ ಮಳೆ ಬಂದ್ರೆ ಸಾಕಷ್ಟು ಇನ್ನು ಇಡೀ ಒಂದು ದೇವಸ್ಥಾನ ಮುಳುಗಡೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಸಹ ಇರುವಂತದ್ದು. ಇಲ್ಲಿನ ಒಬ್ಬ ಸ್ಥಳೀಯರು ಕೂಡ ಜನಪ್ರತಿನಿಧಿಗಳು ಕೂಡ ಬಂದು ಇದನ್ನ ನೀರನ್ನ ತೆರವು ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗಿಲ್ಲ ಅನ್ನೋದು ಭಕ್ತರ ಆಕ್ರೋಶವೂ ಕೂಡ ಕಾರಣವಾಗಿರುವಂತದ್ದು.